ನಿನ್ನ ಇಂಟ್ರೆಸ್ಟ್ ಏನು, ನಿನ್ನ ಸ್ಟ್ರೆಂತ್ಸ್ ಏನು, ನೀನು ಯಾರು ಆ್ಯಸ್ ಎ ಪರ್ಸನ್ನು, ನಿನಗೇನು ಇಂಪಾರ್ಟೆಂಟು ಅಂತ ಯಾರಾದರೂ ಕೇಳಿದ್ರೆ ಏನು ಹೇಳ್ತೀಯಾ? ಕನ್ಫ್ಯೂಸ್ ಆಗುತ್ತಾ? ಮೈಂಡ್ ಬ್ಲ್ಯಾಂಕ್ ಆಗುತ್ತಾ? ಡೋಂಟ್ ವರಿ, ತುಂಬ ಜನ ಸ್ಟೂಡೆಂಟ್ಸ್ಗೆ ಅವ್ರು ಯಾರು ಅಂತ ಅವರಿಗೆ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ಹೀಗೆ ಯಾಕಾಗಿದೆ, ಇಲ್ಲಿಂದ ಮುಂದಕ್ಕೆ ಹೋಗೋದು ಹೇಗೆ ಅಂತ ನೋಡೋಣ. ನೀನು ಜೀವನದಲ್ಲಿ ಏನು ಮಾಡಬೇಕು ಅಂದ್ರೂ ನಿನ್ನ ಇಂಟ್ರೆಸ್ಸು, ಸ್ಟ್ರೆಂತ್ಸು, ಪರ್ಸ್ನ್ಯಾಲಿಟಿ, ನಿಂಗೇನು ಇಂಪಾರ್ಟೆಂಟು ಲೈಫಲ್ಲಿ ಅನ್ನೋದು ಗೊತ್ತಾಗಬೇಕು. ಅದಿಲ್ಲದೆ PUCನಲ್ಲಿ ರೈಟ್ ಸ್ಟ್ರೀಮ್ ಚೂಸ್ ಮಾಡೋದು ಕಷ್ಟ, ಅಂಡರ್ ಗ್ರ್ಯಾಜುಯೇಷನ್ನಲ್ಲಿ ರೈಟ್ ಕೋರ್ಸ್ ಚೂಸ್ ಮಾಡೋದು ಕಷ್ಟ, ಹಾಗೆಯೇ ಮುಂದೆ ಹೋಗಿಬಿಟ್ಟು ರೈಟ್ ಜಾಬ್ ಅಥವಾ ರೈಟ್ ಕೆರಿಯರ್ ಚೂಸ್ ಮಾಡೋದು ಎಲ್ಲನೂ ಕಷ್ಟನೇ. ಹಾಗಾದರೆ ಅವ್ರ ಬಗ್ಗೆ ಅವರಿಗೆ ತಿಳ್ಕೊಳ್ಳೋದು ಇಷ್ಟು ಇಂಪಾರ್ಟೆಂಟು ಅಂತ ಗೊತ್ತಿದ್ರೂ ಯಾಕೆ ತುಂಬ ಜನ ಸ್ಟೂಡೆಂಟ್ಗೆ ಅವ್ರ ಬಗ್ಗೆ ಅವರಿಗೆ ಗೊತ್ತಿಲ್ಲ ಅಥವಾ ತಿಳ್ಕೊಳಕ್ಕಾಗ್ತಾಯಿಲ್ಲ? ಮೇಯ್ನ್ ಪ್ರಾಬ್ಲಮ್ಮು ಅವ್ರ ಹತ್ರ ಟೈಮ್ ಇಲ್ಲ ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಹೋಲ್ ಡೇ ಕ್ಲಾಸ್ ವರ್ಕ್, ಹೋಮ್ ವರ್ಕ್, ಟೆಸ್ಟು, ಎಕ್ಸಾಮು, ಟ್ಯೂಷನು ಅಂತ ಯಾವಾಗಲೂ ಬ್ಯುಸಿ. ಒಂದು ಕಡೆ ಕೂತ್ಕೊಂಡು ಅವರನ್ನು ಅವರು ನೋಟಿಸ್ ಮಾಡೋದು, ಅವ್ರ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಇನ್ನೊಂದು ಕಡೆ ಸಿಕ್ಕಾಪಟ್ಟೆ ಪ್ರೆಷರು ಮತ್ತು ಕಂಪ್ಯಾರಿಷನ್. ಪೇರೆಂಟ್ಸು, ಟೀಚರು, ರಿಲೇಟಿವ್ಸು ಎಲ್ಲರೂ ಒಂದೇ ಸಮ ಹೈ ಮಾರ್ಕ್ಸ್ ತೆಗಿ, ಅವ್ನು ನೋಡು ನಿನ್ನ ಫ್ರೆಂಡ್ ಎಷ್ಟು ಚೆನ್ನಾಗಿ ಗೊತ್ತಾನೆ ಅಂತ ಕಂಪೇರ್ ಮಾಡ್ತಾರೆ. ಇಲ್ಲ ಅಂದರೆ ಸೈನ್ಸ್ ತೊಗೋಬೇಕು, ಗೊತ್ತಾಯ್ತಲ್ಲ, ಇಂಜಿನಿಯರ್ ಅಥವಾ ಡಾಕ್ಟ್ರ್ ಆಗಬೇಕು, ಸೇಫು ಅಂತ ಪ್ರೆಷರ್ ಮಾಡ್ತಾರೆ. ಹಾಗಿರುವಾಗ ಅವ್ರ ಮೈಂಡನ್ನ ಕಾಮ್ ಮಾಡಿಕೊಂಡು ಅವ್ರ ಬಗ್ಗೆ ಅವ್ರು ಹೇಗೆ ಥಿಂಕ್ ಮಾಡೋದು? ಇನ್ ಶಾರ್ಟ್ ಹೇಳಬೇಕು ಅಂದರೆ ನಿನ್ನ ಹತ್ರ ಟೈಮ್ ಇಲ್ಲ, ಮೈಂಡ್ ಸ್ಪೇಸ್ ಇಲ್ಲ, ಹಾಗೆಯೇ ಇಂಥ ಟೈಮಲ್ಲಿ ಬೇಕಾದಂತಹ ಗೈಡೆನ್ಸ್ ಆ್ಯಂಡ್ ಸಪೋರ್ಟ್ ಇಲ್ಲ. ಸೊ ಡೋಂಟ್ ವೆರಿ, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ, ನೀನೇನೂ ದಾರಿ ತಪ್ಪಿಲ್ಲ. ಇನ್ಫ್ಯಾಕ್ಟ್ ನೀನು ರೈಟ್ ಪ್ಲೇಸ್ಗೆ ಬಂದಿದೆಯಾ. ಈ ಚಾನೆಲ್ ಇರೋದೇ ನಿನ್ನಂಥ ಸ್ಟೂಡೆಂಟ್ಸ್ಗೆ ಅವರನ್ನು ಅವರು ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಕೊಡೋದು, ಹೆಲ್ಪ್ ಮಾಡೋದು, ಹಾಗೆಯೇ ಅವರ ಕನ್ಫ್ಯೂಷನ್ಸು, ಆ್ಯಸ್ಪಿರೇಷನ್ಸನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ, ಶೇರ್ ಮಾಡೋಕ್ಕೆ ಸ್ಪೇಸ್ ಮಾಡಿಕೊಡೋದು, ಹಾಗೆಯೇ ಅವರಿಗೆ ಎಜುಕೇಷನ್ ಮತ್ತು ಕೆರಿಯರ್ ಚಾಯ್ಸಸನ್ನು ಮಾಡೋಕ್ಕೆ ಸಪೋರ್ಟ್ ಮಾಡೋದು. ಸೊ ಈಗ ನಿನ್ನ ಸಿಚುವೇಶನ್ ಹೇಗಿದೆ? ನಿನಗೆ ನೀನು ಯಾರು ಅನ್ನೋ ಬಗ್ಗೆ ಇರೋ ಒಂದು ಕನ್ಫ್ಯೂಷನನ್ನು ಕಮೆಂಟ್ ಮುಖಾಂತರ ತಿಳಿಸು. ಮುಂದಿನ ವಿಡಿಯೋದಲ್ಲಿ ನಿನ್ನ ಬಗ್ಗೆ ನೀನು ಇನ್ನಷ್ಟು ತಿಳ್ಕೊಳ್ಳೋದ್ರ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.